ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ನಿಜಕ್ಕೂ ನಾನು ಈಗ ಹೇಳುವಂಥ ಸ್ಟೋರಿ ಇದೆಯಲ್ಲ, ಅದು ನಮ್ಮೆಲ್ಲರ ಮನಸ್ಸನ್ನು ಕಲಕುವಂಥ ಸ್ಟೋರಿ. ಜೊತೆಗೆ ವ್ಯವಸ್ಥೆಯ ಕ್ರೌರ್ಯ ಯಾವ ಮಟ್ಟಕ್ಕೆ ಇದೆ ಅನ್ನುವಂಥ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು. ಈ ಘಟನೆಯನ್ನ ನಾವ್ಯಾರೂ ಖಂಡಿಸದೇ ಇದ್ರೆ, ಇದನ್ನ ತುಂಬಾ ಸಲೀಸು, ಇದು ಕಾಮನ್ ಅಂತ ನಾವು ಒಪ್ಕೊಂಡ್ಬಿಟ್ರೆ, ಆ ಪಾಪ ಕೃತ್ಯದಲ್ಲಿ ನಾವು ನೀವು ಗೊತ್ತೋ ಗೊತ್ತಿಲ್ಲದೆಯೋ ಭಾಗಿಗಳಾಗ್ತೇವೆ. ನಾವು ಬದುಕಿದ್ದೇವೆ, ನಾವು ಉಸಿರಾಡ್ತಿದ್ದೇವೆ ಅಂತ ಸಾಬೀತುಪಡಿಸ್ಬೇಕು ಅಂದ್ರೆ ಈ ತರಹ ಅಮಾನವೀಯ ಘಟನೆಗಳಾದಾಗ ನಾವು ಅತ್ಯಂತ ಜವಾಬ್ದಾರಿ ನಾಗರಿಕರಾಗಿ ಅದನ್ನು ಖಂಡಿಸಬೇಕು, ಮರುಕಳಿಸದ ಹಾಗೆ ನೋಡ್ಕೋಬೇಕು, ಮತ್ತೆ ಅಧಿಕಾರದಲ್ಲಿರುವಂತಹ ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕು. ಸುಮ್ಮನೆ ನೀವು ಓದ್ ಕಡೆ ಎಲ್ಲ ಬಿಟ್ಟಿ ಭಾಷಣ ಹೊಡಿತಾರಲ್ಲ, ನಾನು ವಿಶ್ವಗುರು, ನಾನು ಆ ಗುರು, ನಾನು ಹೀಗೆ ಅಂತೇಳಿ ಸುತ್ತರಿತಾರಲ್ಲ ಭಾಷಣ ಹೊಡ್ಕೊಂಡು. ದೇಶದ ಕತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಆಗ್ತಾ ಇದೆ, ಮೊದಲು ಇದನ್ನ ಸರಿಪಡಿಸ್ರಯ್ಯ ಅಂತೇಳಿ ನಾವು ಮನವರಿಕೆ ಮಾಡಬೇಕು. ಸ್ನೇಹಿತರೆ, ನಾನೀಗ ನಿಮಗೆ ಈಗಾಗಲೇ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಗೊತ್ತಿದ್ದು ಕೂಡ ಅದು ಏನೋ ಒಂದು ಘಟನೆ ಆಗಿದೆ ಅಂತೇಳಿ ಸುಮ್ಮನೆ ಆಗಿರ್ತೇವೆ. ಹಂಗ ಆಗಬಾರ್ದು ಸ್ನೇಹಿತರೆ. ನಾವು ಮನುಷ್ಯರಾಗಿರೋ ಕಾರಣ ನಾವು ಮತ್ತೊಬ್ಬ ಮನುಷ್ಯನಿಗೆ ಅನ್ಯಾಯ ಆದಾಗ, ನೋವಾದಾಗ ನಾವು ಮಿಡಿಲೇಬೇಕು, ಅದ್ರ ಬಗ್ಗೆ ತುಡಿಲೇಬೇಕು. ನೋಡಿ, ಈ ಘಟನೆ ಈ ಒಡಿಶಾದ ಕೆಂಜಹೋರ್ ಜಿಲ್ಲೆಯ ಡಯಾಲಿ ಗ್ರಾಮದ ಆದಿವಾಸಿ ಜೀತು ಮುಂಡು ಅಂತ. ಈ ಜೀತು ಮುಂಡ ಅನ್ನುವಂತ ಈ ಬುಡಕಟ್ಟು ವ್ಯಕ್ತಿಯ ಘಟನೆ ಇಡೀ ದೇಶದಾದ್ಯಂತ ಈ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ವೈರಲ್ ಆಗೋದಷ್ಟೇ ಅಲ್ಲ, ಈ ಘಟನೆ ಮತ್ತೆ ಮರುಕಳಿಸಿದಾಗ ನೋಡ್ಬೇಕು. ಈ ಜೀತು ಮುಂಡ ತನ್ನ ಗ್ರಾಮದ ಸಮೀಪವಿರುವಂತಹ ಒಂದು ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಿಗೆ ಹೋಗಿ, ಸ್ವಾಮಿ, ನನಗೆ ನನ್ನ ಕುಟುಂಬದಲ್ಲಿ ನನ್ನ ಸಹೋದರಿ ತೀರ್ಕೊಂಡು ಹೋಗಿದ್ದಾಳೆ, ಅವಳ ಬ್ಯಾಂಕ್ ಖಾತೆಯಲ್ಲಿ ಇದ್ದಂತಹ ಒಂದು 19,000ನೋ 20,000 ಹಣವನ್ನು ನನಗೆ ಕೊಡಿ, ಅದು ನನಗೆ ಸಹಾಯ ಆಗತ್ತೆ ಅಂತೇಳಿ ಬ್ಯಾಂಕ್ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾರೆ. ಮೊದಲೇ ಬುಡಕಟ್ಟು ಸಮುದಾಯದ ಈ ಜೀತು ಮುಂಡ ನಾಗರಿಕ ಸಮಾಜದಿಂದ ದೂರ ಉಳಿದಿರ್ತಾರೆ. ಆಮೇಲೆ ಇವರಿಗೆ ಯಾವ ದಾಖಲೆಗಳೂ ಸಿಕ್ಕಿರಲ್ಲ. ಇದಕ್ಕೆ ಕಾರಣ ನಾಗರಿಕ ವ್ಯವಸ್ಥೆ ಮತ್ತೆ ಇಡೀ ವ್ಯವಸ್ಥೆಯ ಕ್ರೌರ್ಯ. ಯಾಕೆಂದ್ರೆ ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು, ಆದಿವಾಸಿಗಳೇನಾದ್ರೇನು, ಆದಿವಾಸಿಗಳ ಭೂಮಿ ಕಸಿದ್ಕೊಂಡ್ರೇನು, ಆದಿವಾಸಿಗಳ ಬುಡಕಟ್ಟು ಜನರ ಹಕ್ಕನ್ನ ಕಸಿದುಕೊಂಡ್ರೇನು, ಅವ್ರಿಗೆ ಮನೆ ಇಲ್ದಿದ್ರೇನು, ನಾವು ಚೆನ್ನಾಗಿದ್ರೆ ಸಾಕು, ಸರ್ಕಾರಗಳು ಅಧಿಕಾರಕ್ಕೆ ಬಂದ್ರೆ ಸಾಕು, ಈ ಆದಿವಾಸಿಗಳು ಬುಡಕಟ್ಟು ಜನರು ವೋಟ್ ಹಾಕಿದ್ರೆ ಸಾಕು, ಅವ್ರ ಕಷ್ಟಗಳು ಇವ್ರಿಗೆ ಬೇಕಾಗಿಲ್ಲ. ಬ್ಯಾಂಕ್ ಅಧಿಕಾರಿಗಳು ಕೇಳ್ತಾರೆ, ಆಯ್ತಪ್ಪ, ನಿಮ್ಗೆ ದಾಖಲೆಗಳು ಕೊಡು, ಏನಾದ್ರು ದಾಖಲೆಗಳು ಕೊಟ್ಟು ಅವ್ರು ಬದುಕಿದಾರೋ ಅವ್ರು ಬದುಕಿಲ್ಲ ಅನ್ನೋದಕ್ಕೆ ನನಗೆ ಸಾಕ್ಷಿ ಬೇಕು, ಸಂಬಂಧಪಟ್ಟ ದಾಖಲೆಗಳು ಕೊಡು ಅಂತ ಕೇಳ್ತಾರೆ. ನಾನು ಹೇಳ್ದ ಹಾಗೆ ಬುಡಕಟ್ಟು ಜನರಿಗೆ ಮೊದಲೇ ನಾಗರಿಕ ಸಂಪರ್ಕ ಇರೋದಿಲ್ಲ, ಇನ್ನು ದಾಖಲೆಗಳು ಎಲ್ಲಿಂದ ತರಬೇಕು? ಆ ಅವಿವೇಕಿ ಅಯೋಗ್ಯ ಬ್ಯಾಂಕ್ ಅಧಿಕಾರಿಗಳಿಗೆ ಸ್ವಲ್ಪನಾದ್ರೂ ಮನುಷ್ಯತ್ವ, ಮಾನವೀಯತೆ ಇದ್ರೆ ಆ ಬುಡಕಟ್ಟು ಸಮುದಾಯದ ವ್ಯಕ್ತಿ ನಮ್ಮ ಹತ್ರ ಬಂದನಲ್ಲ ಅಂತ ಹೇಳಿ ಅವನನ್ನ ತುಂಬಾ ಗೌರವದಿಂದ ಟ್ರೀಟ್ ಮಾಡಿ ಅವನಿಗೆ ಸಹಾಯ ಮಾಡ್ಬೇಕಾಗಿತ್ತು. ಅವನ ಹತ್ರ ದಾಖಲೆಗಳಿಲ್ಲ. ದಾಖಲೆಗಳು ಸಿಗುವ ರೀತಿಯಲ್ಲಿ, ಕೊನೆ ಪಕ್ಷ ದಾಖಲೆಗಳು ಇಲ್ಲದೆ ಇದ್ರೆ ಆ ಘಟನೆ ನಿಜ ಅಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇತ್ತು. ಅದ್ಯಾವುದನ್ನು ಕೂಡ ಮಾಡದೆ ಸುಮ್ಮನೆ ನಮಗೆ ದಾಖಲೆ ಕೊಡು, ದಾಖಲೆ ತೆಗೆದುಕೊಂಡು ಬಂದು ನಿನಗೆ ಸಂಬಂಧಪಟ್ಟ ಕೆಲಸನ ಮಾಡ್ಕೋ ಅಂತ ಹೇಳಿದ್ದಾರೆ. ಎಲ್ಲಿಂದ ತರ್ತಾನೆ ದಾಖಲೆ? ಇವತ್ತು ಪೌರತ್ವ, ಈ ದೇಶದ ನಾಗರಿಕರ ಪೌರತ್ವವನ್ನೇ ಪ್ರಶ್ನೆ ಮಾಡುವಂತ ಸರ್ಕಾರಗಳು, ಅವನ ಹತ್ರ ಒಂದು ರೇಷನ್ ಕಾರ್ಡ್ ಇಲ್ಲ ಅಂದ್ರೆ, ಅವನ ಹತ್ರ ಒಂದು ಮತದಾರ ಚೀಟಿ ಇಲ್ಲ ಅಂದ್ರೆ ನೀನು ಈ ದೇಶದ ನಾಗರಿಕನೋ ಅಲ್ವೋ ಅನ್ನೋದನ್ನ ನೀನು ಸಾಬೀತುಪಡಿಸು ಅಂತ ಹೇಳಿ ಕೇಳುವಂತ ಇವತ್ತಿನ ಕ್ರೌರ್ಯದ ಸರ್ಕಾರಗಳು, ಇಂಥ ಜನರು ಯಾವ ದಾಖಲೆ ತರೋದಿಕ್ಕಾಗತ್ತೆ? ಅವರಿಗೆ ಅವತ್ತಿನ ಊಟದ ಚಿಂತೆ ಇರುತ್ತೆ ಅಲ್ವಾ? ನಾನು ಭಾಷಣ ಮಾಡ್ತಾ ಇಲ್ಲ, ನಿಜಕ್ಕೂ ಇವತ್ತಿಗೂ ಕೂಡ ನಾವು ಅಬ್ಸರ್ವ್ ಮಾಡಿದ್ರೆ, ಸೂಕ್ಷ್ಮ ಕಣ್ಣುಗಳಿಂದ ನೋಡಿದ್ರೆ, ಯಾವ ದಾಖಲೆಗಳಿಲ್ಲದೆ ಅಲೆಮಾರಿಗಳಾಗಿ, ಅತಂತ್ರರಾಗಿ, ಅತ್ಯಂತ ಹೀನಾತಿಹೀನ ಸ್ಥಿತಿಯಲ್ಲಿ ಬದುಕುವಂತ ಬುಡಕಟ್ಟು ಜನರನ್ನ, ವನವಾಸಿಗಳನ್ನ, ತಬ್ಬಲಿ ಸಮುದಾಯಗಳನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ನೋಡುವಂತ ಕಣ್ಣುಗಳು ನಮಗೆ ಬೇಕು. ನಮಗೆ ಅವರ ನೋಟಗಳು, ಅವರ ಸಂಕಟಗಳು ಅರ್ಥ ಆಗದೇ ಇಲ್ಲ.
ಈ ಬೇಜವಾಬ್ದಾರಿ ಅಮಾನವೀಯ ದುಷ್ಟ ಬ್ಯಾಂಕ್ ಅಧಿಕಾರಿಗಳು ಹೇಳಿದ್ದಕ್ಕೆ ಆತ ಏನ್ ಮಾಡ್ಬೇಕು ಹೇಳಿ, ಎಲ್ಲಿಂದ ತರಬೇಕು? ಅವನು ಹತಾಶನಾಗಿ ಕೊನೆಗೆ ಆ ಒಂದು 20,000 ಬಂದ್ರೆ ಅವನಾದ್ರೂ ಬದುಕ್ತಾನಲ್ವಾ? ಸ್ನೇಹಿತರೆ, ಇನ್ನೊಂದು ವಿಚಾರ, ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ಲೋನ್ ತಗೊಂಡು ನಮ್ಮ ತೆರಿಗೆ ದುಡ್ಡನ್ನ ವಿದೇಶಕ್ಕೆ ಹೋಗಿ ಆರಾಮಾಗಿ ಮಜಾ ಮಾಡ್ತಾ ಇರುವಂತ ಜನರನ್ನ ನಾವು ನೋಡ್ತಾನೆ ಇದ್ದೀವಿ. ಗೊತ್ತಲ್ಲ ನಿಮಗೆ? ಬ್ಯಾಂಕ್ಗಳಿಗೆ ಉಂಡೆ ನಾಮ ಇಟ್ಟಿದ್ದಾರೆ. ಉಂಡೆ ನಾಮ ಇಟ್ಟು ವಿದೇಶಕ್ಕೆ ಹೋಗಿ ಮತ್ತೆ ಇವರೆಲ್ಲ ಈ ರೀತಿ ದೋಖಾ ಮಾಡೋದಕ್ಕೆ ನಮ್ಮ ಸರ್ಕಾರಗಳೇ ತುಂಬಾ ಸಹಾಯ ಮಾಡಿವೆ. ನೀನು ಹಿಂಗೆ ಉಂಡೆ ನಾಮ ಇಡು, ನೀನು ಬೇರೆ ದೇಶಕ್ಕೆ ಹೋಗಿ ಮಜಾ ಮಾಡು. ಯಾಕೆಂದ್ರೆ ಜನರು ದುಡ್ಡು ಸಾವಿರಾರು ಕೋಟಿ ಲೂಟಿ ಮಾಡಿರ್ತಾರೆ. ಅಂಥದನ್ನೆಲ್ಲ ಪ್ರಶ್ನೆ ಮಾಡಲ್ಲ, ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. 20,000ಕ್ಕೋಸ್ಕರ ದಾಖಲೆ ಕೊಡು, ದಾಖಲೆ ಕೊಡು. ಎದೆ ಒಳಗಡೆ ಮನುಷ್ಯತ್ವ ಇದ್ರೆ ದಾಖಲೆಗಳು ಬೇಕಾಗಲ್ಲ, ಮನುಷ್ಯತ್ವ ಬೇಕು, ಪ್ರೀತಿ ಇದ್ರೆ ಸಾಕು, ಎಲ್ಲ ಕೆಲಸ ಆಗತ್ತೆ. ಅವನ್ ಏನ್ ಮಾಡ್ತಾನೆ ಹತಾಶನಾಗಿ? ನಮ್ಮ ಕುಟುಂಬಗಳಲ್ಲೇ ಈ ತರದ ಪರಿಸ್ಥಿತಿ ಬಂದಾಗ, ಈ ತರದ ಘಟನೆಗಳಾದಾಗ ಆ ನೋವೇನೋದು ನನಗೆ ಅರ್ಥ ಆಗತ್ತೆ, ನಮ್ಗೆ ಅರ್ಥ ಆಗಬೇಕು. ಮೊದಲೇ ತನ್ನ ಸಹೋದರಿಯನ್ನ ಕಳೆದುಕೊಂಡ ದುಃಖದಲ್ಲಿದ್ದಂತ ಜೀತು ಮುಂಡಾ ಈ ಬ್ಯಾಂಕ್ ಅಧಿಕಾರಿಗಳ ಮಾತನ್ನ ಕೇಳಿ ತಾನು ಹೂತು ಹಾಕಿದ್ದ ಸಹೋದರಿಯ ಅಸ್ಥಿ ಪಂಜರವನ್ನ ಹೆಗಲ ಮೇಲೆ ಹಾಕೊಂಡು ರೋಡ್ ಮೇಲೆ ನಡ್ಕೊಂಡು ಬರ್ತಾನಲ್ಲ, ಇದು ನನ್ನ ದೇಶನ, ಇದು ನನ್ನ ವಿಶ್ವ ಭಾರತವಾ, ವಿಶ್ವಗುರುವ ಇದು. ಅಲ್ಲಿ ನರೇಂದ್ರ ಮೋದಿ ಫುಟ್ಬಾಲ್ ಇಟ್ಕೊಂಡು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ. ಇಲ್ಲಿ ಈ ಜೀತು ಮುಂಡಾ, ಈ ನೆಲದ ಕಟ್ಟ ಕಡೆಯ ವ್ಯಕ್ತಿ, ತನ್ನ ಸಹೋದರಿಯ ಅಸ್ಥಿ ಪಂಜರವನ್ನ ಇಟ್ಕೊಂಡು 20,000ಕ್ಕೋಸ್ಕರ ಅಲ್ದಾಡ್ತಾ ಇದ್ದಾನೆ. ಈ ಲಫಂಗರು ದೇಶ ಎಲ್ಲ ಕಡೆ ಸುತ್ತಾಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಎಷ್ಟು ತಾರತಮ್ಯ ಇದೆಯಲ್ಲ, ತಾರತಮ್ಯ ಅಲ್ವಾ ಇದೆಲ್ಲ? ಆಗ ಅವನು ಸಹೋದರಿಯ ಆ ಅಸ್ಥಿ ಪಂಜರವನ್ನು ಇಟ್ಕೊಂಡು ಹೋಗ್ಬೇಕಾದ್ರೆ ಯಾರಿಗೂ ಏನು ಅನ್ಸ್ಲಿಲ್ವಾ? ಯಾರಿಗೂ ಏನು ಕಾಡ್ಲೇ ಇಲ್ವಾ? ಇವತ್ತು ನಮ್ಮ ಮಾಧ್ಯಮಗಳು ಅದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡ್ಬೇಕಾಗಿತ್ತು. ಇಂಡಿಯಾದಲ್ಲಿ ಇಂಥ ಸ್ಥಿತಿ ಆಗ್ತಾ ಇದೆಯಲ್ಲ ಅಂತ. ದೇಶದ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವ ಮಟ್ಟಕ್ಕಾಗಿದೆ. ಇಂಡಿಯಾದಲ್ಲಿ ಒಂದು ಬ್ಯಾಂಕ್ ಅಧಿಕಾರಿ ಸರಿಯಾಗಿ ಸ್ಪಂದಿಸದೇ ಇರುವ ಕಾರಣಕ್ಕೋಸ್ಕರ ಒಬ್ಬ ಬುಡಕಟ್ಟು ವ್ಯಕ್ತಿ ತನ್ನ ಸಹೋದರಿಯ ಅಸ್ಥಿ ಪಂಜರವನ್ನ ತೆಗೆದುಕೊಂಡು ಹೋಗ್ತಾನೆ ಅಂತಂದ್ರೆ ಅದೆಂಥ ದೇಶ ರೀ, ಅದೆಂಥ ಆಡಳಿತ ರೀ, ಅದೆಂಥ ಪ್ರಧಾನಿ ರೀ, ಅಲ್ಲಿ ಅದೆಂಥ ಮುಖ್ಯಮಂತ್ರಿಗಳ್ರಿ ಅಂತ ಕೇಳಲ್ವಾ? ಅಥವಾ ನಮ್ಮ ಮರ್ಯಾದೆ ಹರಾಜ್ಗಾಕಲ್ವಾ? ಈಗ ಆ ನಂತರ ಅದೇನೋ ಆಗಿದೆ, ಸುಮ್ಮನಾಗ್ತಾರೆ, ಮುಗಿತಲ್ಲಿ ಕತೆ. ಇವರು ಫುಟ್ಬಾಲ್ ಆಡ್ಕೊಂಡು ಅಲ್ಲಿ ಮಣಿಪುರ ಒತ್ತಿ ಉರಿತಾ ಇದೆ, ಆ ಯಾವುದೋ ನದಿಯಲ್ಲಿ ಕೂತ್ಕೊಂಡು ಆರಾಮಾಗಿ ಪಕ್ಷಿ ವೀಕ್ಷಣೆ ಮಾಡ್ಕೊಂಡು ಕ್ಯಾಮ್ರಾ ತೆಗಿತಿದ್ದಾರೆ. ಏನ್ರಿ ಇವೆಲ್ಲ ನಾಟಕಗಳು? ನಿಮಗೆ ಅನ್ಸ್ಬೋದು ಈ ಘಟನೆಗೂ ನರೇಂದ್ರ ಮೋದಿಗೂ ಏನ್ರಿ ಕಾರಣ ಅಂದ್ರೆ, ನನ್ನ ದೇಶದ ಪ್ರಧಾನಿ ಬೇರೆ ಬೇರೆ ವಿಚಾರಗಳಿಗೆ ಯಾವುದೋ ನಟರ ಏನು ಮದುವೆಗೆ ಸಂಬಂಧಪಟ್ಟಂಗೆ ಹೋಗಿ ಭಾಗಿಯಾಗ್ತಾರೆ, ಯಾರ್ದೋ ಹುಟ್ಟು ಹಬ್ಬಕ್ಕೆ ಟ್ವೀಟ್ ಮಾಡ್ತಾರೆ. ಇಡೀ ದೇಶವನ್ನೇ ತಲ್ಲಣಗೊಳಿಸುವಂತ ಇಂಥ ಘಟನೆ ಆದಾಗ ಒಂದು ಟ್ವೀಟ್ ಬೇಡವಾ, ಒಂದು ಮಾತು ಬೇಡವಾ, ಅಟ್ಲೀಸ್ಟ್ ಭೇಟಿ ಆಗೋದು ಬೇಡವಾ? ಆ ಜೀತು ಮುಂಡನ್ನ ಮನೆಗೆ ಭೇಟಿ ಕೊಟ್ಟು ಇದಕ್ಕೆ ನಾನು ಕೂಡ ಕಾರಣನಾಗಿದ್ದೀನಿ, ನನ್ನ ಕ್ಷಮಿಸ್ಬಿಡಪ್ಪ ಅಂತ ಕೇಳ್ಬೇಕಲ್ವಾ? ಇವ್ರಿಗೆಲ್ಲ ಕಾಣೋದು ಇಲ್ಲ, ಹೋಗೋದು ಇಲ್ಲ. ಯಾಕೆಂದ್ರೆ ಇವ್ರು ಮಜಾ ಉಡಾಯಿಸಕ್ಕೆ ಅಧಿಕಾರಕ್ಕೆ ಬಂದಿರೋದು. ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ, ನಮ್ಮ ದೇಶದ ಈ ಅಧಿಕಾರಶಾಹಿ, ಮತ್ತೆ ಈ ಸೋಕಾಲ್ಡ್ ಸೊಫೆಸ್ಟಿಕೇಟೆಡ್ ಪ್ರಜ್ಞಾವಂತ ಜನರು ಅಂತ ಕರಿತೀವಲ್ಲ, ನಾಗರಿಕರು, ನಾವು ನಾಗರಿಕರಷ್ಟೇ, ಮನುಷ್ಯತ್ವ ಇಲ್ಲದ ನಾಗರಿಕರು ನಾವು, ಸುಮ್ಮನೆ ನಾಗರಿಕರು, ಅನಾಗರಿಕರು ನಾವು. ಇಂಡಿಯಾದಲ್ಲಿ ಒಬ್ಬ ಬುಡಕಟ್ಟು ವ್ಯಕ್ತಿ ಹಸಿವಿನಿಂದ ತಾಳಲಾದ್ರೆ, ಅಕ್ಕಿ ಕದ್ರೆ ಅವನನ್ನ ಕಳ್ಳ 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 ಅಂತೀವಿ. ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ, ಸಾವಿರಾರು ಕೋಟಿ ಲೂಟಿ. ವೈಟ್ ಕಾಲರ್ಸ್ಗಳು ಉದ್ಯಮಿಗಳ ಸಾಲವನ್ನ, ಉದ್ಯಮಿಗಳ ತೆರಿಗೆಯನ್ನ ಮನ್ನಾ ಮಾಡಿಕೊಂಡು ಅವರ ಉದ್ಯಮ ಲಾಭ ಆಗುವ ನೆಲೆಯಲ್ಲಿ ನಮ್ಮ ಸರ್ಕಾರಗಳು ವ್ಯವಸ್ಥೆ ಮಾಡುತ್ತೆ. ಆದ್ರೆ ಅಲೆಮಾರಿಗಳಿಗೆ ಅನ್ನ ಸಿಗದೆ ಒಂದು ಬ್ರೆಡ್ ಕದ್ರೆ, ಒಂದು ಅಕ್ಕಿ ಕದ್ರೆ, ಅದಕ್ಕೆ ಕಾರಣ ಯಾರು? ಅವನು ಅಕ್ಕಿ ಕದಿಯೋದಕ್ಕೆ ಕಾರಣ ಯಾರು? ನಾವು ಅಲ್ವಾ? ನಾವುಗಳು ತಾನೆ. ಕೋವಿಡ್ ಟೈಮಲ್ಲಿ ನನ್ನ ಕರ್ನಾಟಕದಲ್ಲೇ ಎಂತ ಒಂದು ಘಟನೆ ಆಯ್ತು ಗೊತ್ತಾ? ಕೋವಿಡ್ ಟೈಮಲ್ಲಿ ಕೆಲವು ಆಸ್ಪತ್ರೆಗಳು ಮನುಷ್ಯತ್ವವನ್ನ ಮರೆತು ವರ್ತನೆ ಮಾಡುದು. ಆ ಸೋಲಿಗರು ಅಂತ ಕಾಣುತ್ತೆ, ಚಾಮರಾಜನಗರದ ಕಡೆ ಸೋಲಿಗರು ಬೆಂಗಳೂರಲ್ಲಿ ಕೋವಿಡ್ ಚಿಕಿತ್ಸೆಗೆ ಬಂದಿರ್ತಾರೆ, ಅವ್ರ ಕಡೆ ತೀರ್ಕೊಂಡು ಹೋಗಿರ್ತಾರೆ. ಆಸ್ಪತ್ರೆಯವರು ದುಡ್ಡನ್ನ ಕಟ್ಟದೆ, ಬಿಲ್ಲನ್ನ ಕಟ್ಟದೆ ನಾವು ಬಾಡಿ ಕೊಡಲ್ಲ, ಹೆಣವನ್ನ ಕೊಡಲ್ಲ ಅಂತ ಹೇಳ್ತಾರೆ, ಅಥವಾ ನಿಮಗೆ ತಲುಪಿಸಲ್ಲ ಅಂತ ಹೇಳ್ತಾರೆ. ಆಗ ಆ ಬುಡಕಟ್ಟು ಜನರು ಒಂದು ಪೂರ್ವ ದಿಕ್ಕಿಗೋ ಯಾವುದೋ ಒಂದು ದಿಕ್ಕಿಗೆ ಕೈ ಮುಗಿದು ಹಂಗೆ ಹೊರಟೋಗ್ಬಿಡ್ತಾರೆ. ಎಲ್ಲೆಲ್ಲೋ ಕೆಲಸಕ್ಕೆ ಬಾರದ ವಿಚಾರಕ್ಕೆ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡ್ತಾರೆ, ಯಾವ್ಯಾವನಿಗೋ ಖರ್ಚು ಮಾಡ್ತಾರೆ. ಅಧಿಕಾರಿಗಳಿಗೆ, ಆಮೇಲೆ ಏನು ಉದ್ಯಮಿಗಳಿಗೆ ಅನುಕೂಲ ಆಗೋ ನೆಲೆಯಲ್ಲಿ ಎಷ್ಟು ಸಾವಿರ ಕೋಟಿ ಸಹಾಯ ಮಾಡ್ತಾರೆ. ಒಬ್ಬ ಬುಡಕಟ್ಟು ಜನ ಆ ಜೀತು ಮುಂಡಾ ಅನ್ನೋನು 20,000 ಕೇಳೋದಕ್ಕೆ ಅವನು ಹೆಣವನ್ನೇ ಬಗುದು ಅದನ್ನ ತೆಗಿಬೇಕಾದ್ರೆ, ತನ್ನ ಸಹೋದರಿ ಹೂತವಾಗಿದ್ದ ಜಾಗವನ್ನ ಹಿಂಗ್ ತೆಗಿಬೇಕಾದ್ರೆ ಅವನ ಒಳಗಡೆ ಅದು ಎಂಥ
ಸಿಟ್ಟಿರಬೇಡ, ಅದೆಂತ ಆಕ್ರೋಶ, ಅದು ಮೌನವಾದ ಪ್ರತಿಭಟನೆ, ಅದು ಮೌನ ಪ್ರತಿಭಟನೆ. ಅದು ನಮ್ಮ ಕುಟುಂಬಗಳಲ್ಲಿ ಆ ಥರದ ಪರಿಸ್ಥಿತಿ ಬಂದಿದ್ರೆ ನಾವೆಷ್ಟು ನೊಂದ್ಕೊಳ್ತಿದ್ವಿ, ನಾವೆಷ್ಟು ಒದ್ದಾಡ್ತಿದ್ವಿ ಅಲ್ವಾ. ಇದು ನಾನು ವಿಶ್ವಗುರು ಅಂತ ಹೇಳ್ಕೊಂಡು ಸುತ್ತರಿಯುವಂಥ ಮನುಷ್ಯನಿಗೂ ಅರ್ಥ ಆಗಬೇಕು, ಇಡೀ ದೇಶದಲ್ಲಿರುವಂಥ ಎಲ್ಲ ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳಿಗೂ ಅರ್ಥ ಆಗಬೇಕು, ಸೊಫೆಸ್ಟಿಕೇಟೆಡ್ ಪ್ರಜ್ಞಾವಂತರಿಗೂ ನಾಗರಿಕರಿಗೂ ಅರ್ಥ ಆಗಬೇಕು, ನನಗೂ ಅರ್ಥ ಆಗಬೇಕು, ನಿಮಗೂ ಅರ್ಥ ಆಗಬೇಕು. ಆಗ ನಾವು ಮನುಷ್ಯರಾಗಿದ್ದೇವೆ, ಬದುಕಿದ್ದೇವೆ ಅಂತ ಹೇಳಿ ಸಾಬೀತುಪಡಿಸ್ದಂಗಾಗುತ್ತೆ. ಇಲ್ಲಾಂದ್ರೆ ನಾವು ಬದುಕಿದ್ದೂ ಸತ್ತ ಜನಗಳು. ನಮಸ್ಕಾರ.